ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ ಚಲಪುರ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ. ರೈತರು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಸಿಗಬೇಕು ಮತ್ತು ಸೂಕ್ತವಾದ ಬೆಲೆ ಸಿಕ್ಕರೆ ಮಾತ್ರ ರೈತ ಅನುಕೂಲವಾಗುತ್ತೆ. ಆದರೆ ಬೆಳೆದಿರುವಂಥ ರೈತನಿಗೆ ಮಾಡಿರುವ ಖರ್ಚಿನಷ್ಟು ಸಹ ಬಾರದೇ ಇದ್ದರೆ ರೈತ ಸಂಕಷ್ಟಕ್ಕೆ ಹೋಗ್ತಾನೆ. ಅದರಲ್ಲೂ ಎಣ್ಣೆಕಾಳು ಆಗಿರುವಂಥ ಕುಸುಬಿಗೆ ಕುಸುಬಿಗೆ ಬೆಳೆದಿರುವಂಥ ರೈತನಿಗೆ ಒಂದು ಸೂಕ್ತ ಬೆಲೆ ಬರಬೇಕು. ಕೊಪ್ಪಳ ಜಿಲ್ಲೆಯಲ್ಲಿ ಇಲ್ಲಿವರೆಗೂ ಒಮ್ಮೆಯೂ ಕುಸುಬಿ ಬೆಳೆಗೆ ಬೆಂಬಲ ಬೆಲೆಯಲ್ಲಿ ಖರೀದಿ ಕೇಂದ್ರವನ್ನು ಆರಂಭಿಸಿಲ್ಲ. ಈಗ ರೈತರು ಬೆಂಬಲ ಬೆಲೆಯಲ್ಲಿ ಖರೀದಿ ಕೇಂದ್ರವನ್ನು ಆರಂಭಿಸಿ ಅನ್ನುವಂಥ ಒತ್ತಾಯವನ್ನು ಮಾಡ್ತಾಯಿದ್ದಾರೆ. ಅದರಲ್ಲೂ ಎರೆಭಾಗವಾಗಿರುವಂಥ ಕುಕನೂರು ಮತ್ತು ಯಲಬುರ್ಗಾ ಮತ್ತು ಕೊಪ್ಪಳ ತಾಲೂಕಿನ ಸ್ವಲ್ಪ ಭಾಗದಲ್ಲಿ ಕುಸುಬಿಯನ್ನು ಬೆಳೀತಾರೆ. ಜಿಲ್ಲೆಯಲ್ಲಿ ಈಗ 910 ಹೆಕ್ಟೇರ್ ಪ್ರದೇಶದಲ್ಲಿ ಕುಸುಬಿಯನ್ನು ಬೆಳೆದಿದ್ದು, ಇಲ್ಲಿ ಪ್ರತಿ ಹೆಕ್ಟೇರಿಗೆ 8 ರಿಂದ 9 ಕ್ವಿಂಟಾಲ್ ಕುಸುಬಿ ಬರ್ತಾರೆ. ಈ ಹಿಂದೆ ಕುಸುಬಿಯನ್ನು ಅಡುಗೆ ಚಟ್ನಿಗೆ, ಊಟಕ್ಕೆ ಚಟ್ನಿಯಾಗಿಯೂ ಬಳಸ್ತಿದ್ರು ಮತ್ತು ಗಾಣಗಳಲ್ಲಿ ಎಣ್ಣೆಯನ್ನು ತೆಗಿತಾಯಿದ್ರು. ಆದರೆ ಈಗ ಅವು ಯಾವುದೇ ಇವುಗಳಕ್ಕಾಗಿ ಅವರು ಮಾರುಕಟ್ಟೆಯಲ್ಲಿ ಮಾರಬೇಕು. ಮಾರುಕಟ್ಟೆಯಲ್ಲಿ, ಅದರಲ್ಲಿ ಕುಕನೂರು ಮಾರುಕಟ್ಟೆಯಲ್ಲಿ ಈಗ ಏನು ಕುಸುಬೆ ದರ ಅತ್ಯಂತ ಕಡಿಮೆಯಾಗಿದೆ. ಏನು ಸರಾಸರಿ ಅಂದರೆ ಎವರೇಜ್ ಆಗಿ 5,165 ರೂಪಾಯಿಗೆ ಪ್ರತಿ ಕ್ವಿಂಟಾಲಿಗೆ ಮಾರಾಟವಾಗ್ತಾಯಿದೆ. ಆದರೆ ಕೇಂದ್ರ ಸರ್ಕಾರ ಕುಸುಬಿಗಾಗಿ 6,540 ರೂಪಾಯಿಯನ್ನು ಘೋಷಣೆ ಮಾಡಿದೆ. ಅಲ್ಲಿಗೂ ಇಲ್ಲಿಗೂ ಸರಿಸುಮಾರು 1500ರಷ್ಟು ದರ ಡಿಫ್ರೆನ್ಸ್ ಇದೆ. ಈ ಡಿಫ್ರೆನ್ಸಿಗಾಗಿ ರೈತರು ಈಗ 6,500 ರೂಪಾಯಿಗಾದರೂ ಒಂದಿಷ್ಟು ಮಾಡಿರೋ ಖರ್ಚು ಬರುತ್ತೆ. ಆದರೆ ಇಲ್ಲಿ ಖರೀದಿ ಕೇಂದ್ರ ಮಾಡಿರಿ ಅನ್ನುವಂಥ ಒತ್ತಾಯವನ್ನು ಮಾಡ್ತಾಯಿದ್ದಾರೆ. ಕುಸುಬಿ ಆಲ್ರೆಡಿ ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲ ರೈತರು ಕಟಾವ್ ಮಾಡ್ಕೊಂಡು ರಾಶಿ ಮಾಡ್ಕೊಂಡು ಇಟ್ಕೊಂಡು ಕುಂತಾರೆ. ಇವು ಖರೀದಿ ಏನೈತೆ ಮಾರ್ಕೆಟ್ನಲ್ಲಿ ಅಂತೂ 4,100-200 ರೂಪಾಯಿ ಮಾರ್ಕೆಟ್ ಮಾರ್ತಾರೆ. ಮಾಲ್ ಇಲ್ದ ಟೈಮ್ನಾಗ 6,000ರಿಂದ 8,000 ರೂಪಾಯಿ ಮಾರಾಟ ಆಗೈತಿ. ಕೇಂದ್ರ ಸರ್ಕಾರ 6,540 ರೂಪಾಯಿದ ಅಂತಾಗ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ಆದ್ರೆ ರಾಜ್ಯ ಸರ್ಕಾರ ಆದೇಶ ಮಾಡಿ ಒಂದು ಲಾಗಿನ್ ID ಕಳಿಸ್ಬೇಕಂತ ಇಲ್ಲಿ ಅಧಿಕಾರಿಗಳು ಹೇಳ್ತಾರೆ. ಆದ್ರೆ ಶೀಘ್ರದಲ್ಲಿ ರಾಜ್ಯ ಸರ್ಕಾರ ಇವತ್ತು ನಮ್ಮ ಕಳೆದ 2-3 ವರ್ಷದಿಂದ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆ ಕುಸುಬಿ ಖರೀದಿ ಕೇಂದ್ರನ ಆರಂಭಿಸಿಲ್ಲ. ಇನ್ನು ಮ್ಯಾಗಾದ್ರೆ ರೇಟ್ ಆರಂಭಿಸಿದ್ರೆ ಅನುಕೂಲ ಆಗುತ್ತಾ. ಈಗ 6,000 ರೂಪಾಯಿ ಏನಾರು ಸಿಗುತ್ತಾ? ಈಗ ಮಾರ್ಕೆಟ್ನಾಗ ರೇಟ್ ಇಲ್ಲ. ಈಗ ಅದನ್ನ ರೇಟ್ ಇಲ್ಲ ಅಂತ ಹೇಳಿ ನಾವು ತಹಸೀಲ್ದಾರ್ ಮೂಲಕನ ಮಾನ್ಯ ಮುಖ್ಯಮಂತ್ರಿಗೆ ಸಲ್ಲಿಸಿವಿ, ಆಮೇಲೆ ರಾಯರೆಡ್ಡಿ ಸಾಹೇಬ್ರಿಗೆ ಸಲ್ಲಿಸಿವಿ, ಇವತ್ತು ಮನವಿ ಸಲ್ಲಿಸಿವಿ. ಆದ್ರೆ ಅವ್ರಿಗೂ ಕೂಡ ವಾಟ್ಸಪ್ ಅಲ್ಲೇ ಒಂದು ವಾರದಿಂದ ವಾಟ್ಸಪ್ ಮಾಡಿವಿ. ಎಚ್ ಕೆ ಪಾಟೀಲ್ ಸಾಹೇಬ್ರಿಗೂ ವಾಟ್ಸಪ್ ಮಾಡಿವಿ. ಎಲ್ಲ ಗಮನಕ್ಕೆ ತಂದೈತಿ, ಎಲ್ಲ ಇದು ಮಾಡೈತಿ. ಅದು ಇನ್ನೂ ಒಂದು ಮತ್ತೊಮ್ಮೆ ಇರ್ಲಿ ಅಂತ ಮನವಿ ಸಲ್ಲಿಸಿವಿ. ಈಗ ಸಲ್ಲಿಸಿದ್ರು ಇನ್ನೂ ಖರೀದಿ ಕೇಂದ್ರನ ಆರಂಭಿಸಲ್ಲ. ರಾಜ್ಯ ಸರ್ಕಾರದಿಂದ ಆದೇಶ ಹೊರಡಿಸಿ ಶೀಘ್ರದಲ್ಲಿ ಇವತ್ತು ಕೊಪ್ಪಳ ತಾಲೂಕಿನೊಳಗೆ ಅಳವಂಡಿ ಪಾಯಿಂಟ್ ಮಾಡ್ರಿ, ಕುಕನೂರು ತಾಲೂಕಾಗ ಅಲ್ಲಿ ಕುಕನೂರು ಮಾಡ್ರಿ, ಯಲಬುರ್ಗಾ ತಾಲೂಕಿನಾಗ ಯಲಬುರ್ಗಾ ಮಾಡ್ರಿ, ಕುಷ್ಟಗಿ ತಾಲೂಕಿನಾಗ ಕುಷ್ಟಗಿ ಮಾಡ್ರಿ. ಪಾಯಿಂಟ್ ಕಡಿಮೆ ಮಾಡ್ರಿ. ಎಷ್ಟು ಹೆಚ್ಚು ಕಮ್ಮಿ ಎಷ್ಟು ಪರಿಶೀಲನೆ ಮಾಡ್ಕೊಂಡು ಅಧಿಕಾರಿಗಳು ಶೀಘ್ರದಲ್ಲಿ ಖರೀದಿ ಪ್ರಕ್ರಿಯೆ ಚಾಲು ಮಾಡಿ ಖರೀದಿ ಕೇಂದ್ರನ ಚಾಲು ಮಾಡಿ ಒಂದು ಕಾಟಾ ಹಾಕಿ ಶೀಘ್ರದಲ್ಲಿ ರೈತರ ಕುಸುಬಿಯನ್ನು ಖರೀದಿ ಮಾಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೊಳೂರು ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಈಗ ನಮ್ಮ ಕರ್ನಾಟಕದಾದ್ಯಂತ ಕೊಪ್ಪಳ ಜಿಲ್ಲೆಯಾದಂಥ ಕುಕನೂರು ಮತ್ತು ಯಲಬುರ್ಗಾ ತಾಲೂಕಿನಲ್ಲಿ ಏರಿ ಭಾಗ ಜಾಸ್ತಿ ಇದ್ದು, ಈ ಸಲ ಕುಸುಬಿಯ ಭಾಳ ಏರೆ ಇದ್ದ ಕಾರಣ ಈಗಾಗಲೇ ಕೇಂದ್ರ ಸರ್ಕಾರವು 6,540 ರಂಗ ಪ್ರಸ್ತಾವನೆ ಮಾಡಿ ರಾಜ್ಯ ಸರ್ಕಾರ ಕಳಿಸ್ಯಾರ. ಅದು ರಾಜ್ಯ ಸರ್ಕಾರದ ಬೆಂಬಲ ಬೆಲೆ ಇನ್ನೂ ಘೋಷಣೆ ಆಗಿಲ್ಲ, ಇನ್ನೂ ಶುರು ಮಾಡಿಲ್ಲ. ಆದ ಕಾರಣ ಕರ್ನಾಟಕ ಸರ್ಕಾರದವರು ಮುಖ್ಯಮಂತ್ರಿ ಹಾಗಾಗಿ ಇವತ್ತಾಗಲೇ ನಾವು ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿ ಆಪ್ತ ಕಾರ್ಯದರ್ಶಿ ಇರ್ತಕ್ಕಂಥ ಬಸವರಾಜ ರಾಯರೆಡ್ಡಿ ಅವರು ಕೂಡ ತಹಸೀಲ್ದಾರ್ ಮುಖಾಂತರ ಇವತ್ತು ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಆದ ಕಾರಣ ರೈತರಿಗೆ ಬೇಗನೆ ಕುಸುಬಿಯ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ 6,540 ರಂಗ ಈಗ ಕೇಂದ್ರ ಸರ್ಕಾರ ಅಲ್ಲಿ ಘೋಷಣೆ ಆಗೈತಿ. ಅದೇ ರೀತಿ ರಾಜ್ಯ ಸರ್ಕಾರವು ಈಗಾಗಲೇ ಪ್ರಸ್ತಾವನೆ ಬಂದ ಕೂಡಲೇ ಬೇಗನೆ ಕುಸುಬಿ ಕೇಂದ್ರವನ್ನು ತೆಗೆದು ರೈತರಿಗೆ ನೀವು ಅವ್ರಿಗೆ ಅನುವು ಮಾಡಿ ಕೊಟ್ರೆ ಎಲ್ಲರಿಗೂ ರೈತರಿಗೆ ಒಳ್ಳೇದಾಗುತ್ತೆ. ಯಾಕಪ್ಪ ಅಂದ್ರೆ ಈಗಾಗಲೇ ರೈತರು ಅನೇಕ ಸುಮಾರು ಒಂದು 5-6 ವರ್ಷದಿಂದ ಈ ಭಾಗಕ್ಕೆ ಖರೀದಿ ಕೇಂದ್ರ ಒಟ್ಟ ಇಲ್ಲೇ ಬಂದೇ ಇಲ್ಲ. ಈಗಾಗದ್ರೆ ಈ ವರ್ಷ ಭಾಳ
ಎರಿ ಭಾಗದ ಕುಸಿಬಿ ರೈತರು ಬಹಳ ಬಿತ್ತನೆ ಮಾಡಿದ್ದಾರೆ. ಅದಕ್ಕಾಗಿ ಈ ಸಲ ಕಟಾವು ಈಗಾಗಲೇ ಶುರುವಾಗಿದ್ದವು. ಆದ ಕಾರಣ ನೀವು ಬೆಂಬಲ ಬೆಲೆ ಶುರು ಮಾಡಿದ್ರಪ್ಪ ಅಂದ್ರೆ ರೈತರು ಆ ಬೆಂಬಲ ಬೆಲೆ ಹಾಕಿ ನಿಮ್ಮ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ತಂದು ಈ ಮಾಧ್ಯಮದ ಮುಖಾಂತರ ಹೇಳ್ತೇನೆ. ಒಂದು ಈಗಾಗಲೇ ಪಕ್ಕದ ಜಿಲ್ಲೆಯಲ್ಲಿ ಏನು ಗದಗನ ಹತ್ತಿಯಲ್ಲಿ ಈಗ ಕುಸುಬಿ ಖರೀದಿ ಕೇಂದ್ರ ಇದೆ. ಆ ಕುಸುಬಿ ಖರೀದಿ ಕೇಂದ್ರಕ್ಕೆ ಕನಿಷ್ಠ ಕೊಪ್ಪಳ ಜಿಲ್ಲೆಯ ರೈತರನ್ನು ಅಲ್ಲಿ ಖರೀದಿಸುವಂತೆ ಒಂದಿಷ್ಟು ವ್ಯವಸ್ಥೆ ಮಾಡಬೇಕಾಗಿದ್ದು ತೀರಾ ಅವಶ್ಯವಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಒಂದು ಕ್ರಮವನ್ನು ಕೈಗೊಳ್ಳಬೇಕು. ಯಾಕಂದರೆ ಒಂದು ಜಿಲ್ಲೆಯ ಬೆಳೆಯನ್ನು ಒಂದೇ ಭಾಗದಲ್ಲಿ ಮತ್ತು ಅವರು ಬೆಳೆದಿರುವಂಥ ಪಾಣಿ ಇವೆಲ್ಲವುಗಳ ಡಾಕ್ಯುಮೆಂಟ್ ಇರುವಂಥ ಕಾರಣಕ್ಕಾಗಿ ರೈತರ ಒತ್ತಾಯ ಏನಂತ ಹೇಳಿದರೆ ಕೊಪ್ಪಳ ಜಿಲ್ಲೆಯಲ್ಲಿ ಅವಶ್ಯವಾಗಿ ಇರುವಂಥದ್ದು ಏನು ಬೆಂಬಲ ಬೆಲೆ ಘೋಷಣೆ ಆದಾಗ ಮಾರುಕಟ್ಟೆಯಲ್ಲೂ ದರ ಸಿಗುತ್ತೆ, ಜೊತೆಗೆ ರೈತರಿಗೂ ಅಳವಂಡಿ ಈ ಭಾಗದಲ್ಲಿ ಖರೀದಿ ಕೇಂದ್ರ ಮಾಡಬೇಕಾಗಿದ್ದು ತೀರಾ ಅವಶ್ಯಕ ಇದೆ. ಆದರೆ ಇಲ್ಲಿವರೆಗೂ ಖರೀದಿ ಕೇಂದ್ರ ಆಗದೇ ಇರುವಂಥ ಕಾರಣಕ್ಕಾಗಿ ರೈತರು ಈಗ ಮಾರಾಟ ಮಾಡೋಕ್ಕೂ ಕಷ್ಟ ಆಗ್ತಾಯಿದೆ, ಬೆಳೆದಿರುವಂಥ ಕುಸುಬಿಯನ್ನು ಇಟ್ಕೊಳ್ಳೋಕ್ಕೂ ಕಷ್ಟ ಆಗ್ತಾಯಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಒಂದು ಕ್ರಮ ಕೈಗೊಂಡು ರೈತರ ನೆರವಿಗೆ ಬರುವುದು ತೀರಾ ಅವಶ್ಯಕತೆಯಾಗಿದೆ. ಈ ನಿಟ್ಟಿನಲ್ಲಿ ರೈತರ ಒತ್ತಾಯಕ್ಕೆ ಸರ್ಕಾರ ಮಣಿತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.